welcome back to my YouTube channel. Today video ಮ್ಯಾಂಗೋ ಐಸ್ ಕ್ರೀಮ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು ಒಂದು 5 ರಿಂದ 6 ಗೋಡಂಬಿನ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಒಂದು 2 ರಿಂದ 3 ಮೀಡಿಯಂ ಸೈಜ್ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈ ಹಣ್ಣನ್ನು ವಾಶ್ ಮಾಡಿಟ್ಟು ತಗೋಬೇಕು. ಈ ಒಂದು ಮಾವಿನ ಹಣ್ಣಿಗೆ ಯಾವುದೇ ಒಂದು ಕೆಮಿಕಲ್ ಅಥವಾ ಪೌಡರ್ ಹಾಕ್ದೇನೆ ಹಣ್ಣು ಮಾಡಿರುವಂಥ ಹಣ್ಣಿದು. ತುಂಬಾ ಸ್ವೀಟ್ ಕೂಡ ಇದೆ. ಅಷ್ಟರಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ 1 ಕಪ್ ಹಾಲನ್ನು ತಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಈ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. 1 ಕಪ್ ಹಾಲು ಏನಿದೆಯಲ್ಲ ಅದು ಒಂದು 3/4 ಕಪ್ನಷ್ಟು ಆಗಬೇಕು. ಒಂದು 1/4 ಭಾಗ ಪ್ರಮಾಣ ಕಡಿಮೆ ಆಗಬೇಕು. ಆದಷ್ಟು ಗಟ್ಟಿ ಹಾಲನ್ನೇ ಬಳಸ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಕೂಡ ತಗೊಂಡಿದ್ದೀನಿ. ಇದು ಪ್ರಮಾಣ ನೋಡಿ, ಸ್ವೀಟ್ ಪ್ರಮಾಣ ನೋಡಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಪಿಸ್ತಾವನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇದೆ. ಅಷ್ಟರಲ್ಲಿ ಗೋಡಂಬಿ ಏನು ನೆನಾಕೊಂಡಿದ್ವಲ್ಲ ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಹಾಲು ಕೂಡ ತುಂಬ ಚೆನ್ನಾಗಿ ಕೆನೆಗಟ್ತಾ ಇದೆ. ಈ ಕೆನೆಯೆಲ್ಲ ತೆಗಿಬಾರ್ದು. ಇದೇನು ಗೋಡಂಬಿ ಪೇಸ್ಟ್ನ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು 2 ಸೆಕೆಂಡ್ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಟ್ಕೋಬೇಕು. ಈ ಹಾಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಈ ಹಾಲನ್ನು ಎತ್ತಿಡೋಣ. ಈ 1 ಕಪ್ ಹಾಲಿಗೆ ಒಂದು ಫ್ಯಾಮಿಲಿ ಪ್ಯಾಕ್ಗೆ ಆಗೋವಷ್ಟು ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ ಇವಾಗ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಲ್ಲ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಇದರ ಒಂದು ಪಲ್ಪನ್ನು ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಒಂದು ಬೌಲಲ್ಲಿ ಇದನ್ನು ಪಲ್ಪ್ ಅಥವಾ ಇದು ಹಣ್ಣಿನ ತಿರುಳನ್ನೆಲ್ಲ ಈ ರೀತಿ ತೆಗೆದಿಟ್ಕೋಬೇಕು. ಈ ಬಿಸಿಲಲ್ಲಿ ಈ ಥರ ಮನೆಯಲ್ಲೇ ಐಸ್ ಕ್ರೀಮ್ನ ಹೊರಗಡೆಯಿಂದ ಥರ ಬದಲು ಮನೆಯಲ್ಲೇ ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಯಾವುದೇ ಕಲರ್ ಹಾಕದೆ ಈ ಶುಗರ್ ಕೂಡ ಬಳಸದೆ ಆರಾಮಾಗಿ ಮನೆಯಲ್ಲೇ ಕ್ರೀಮ್ ಕೂಡ ಹಾಕದೆ ಮನೆಯಲ್ಲೇ ಮಾಡ್ಕೋಬೋದು. ಮಾವಿನ ಹಣ್ಣು ದೊಡ್ಡವಿದ್ದರೆ 2 ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ಮೀಡಿಯಮ್ ಸೈಜ್ ಇರೋದ್ರಿಂದ ನಾನು ಇಲ್ಲಿ 3 ತೊಗೊಂಡಿದ್ದೀನಿ. ನೋಡಿ ಇವಾಗ ಈ ಪಲ್ಪನ್ನೆಲ್ಲ ತೆಗೆದಾಗಿದೆ. ನಂತರ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡ್ರೆ ನುಣ್ಣಗಾಗೋದಿಲ್ಲ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದರ ಜೊತೆಗೆ ನಾನು ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಹಣ್ಣು ಸ್ವೀಟ್ ಇದ್ದರೆ ಬೆಲ್ಲನ ನೋಡಿ ಹಾಕ್ಕೊಳ್ಳಿ. ನೋಡಿ ಮಾವಿನ ಹಣ್ಣಿನ ಪೇಸ್ಟ್ ಕೂಡ ರೆಡಿಯಾಗಿದೆ. ಇವಾಗ ಮತ್ತೊಂದು ಸಲ ಮಿಕ್ಸಿ ಜಾರ್ಗೆ ನಾವೇನು ಮೊದಲು ಹಾಲನ್ನು ಕುದಿಸಿಟ್ಟಿದ್ವಲ್ಲ, ತಣ್ಣಗಾಗಲಿಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನಂತರ ಇದು ಮಾವಿನ ಹಣ್ಣನ್ನು ಪೇಸ್ಟ್ ಕೂಡ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಜಸ್ಟ್ 1 ರಿಂದ 2 ಸೆಕೆಂಡ್ ಈ ರೀತಿ ರುಬ್ಬಿದರೆ ಸಾಕು. ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ. ನೋಡಿ ಇದು ರೆಡಿಯಾಗಿದೆ. ಇವಾಗ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಡೋದಕ್ಕೆ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋದನ್ನ ನಾನಿಲ್ಲಿ ಐಸ್ ಕ್ಯಾಂಡಿ ಕೂಡ ಮಾಡ್ತಾಯಿದ್ದೀನಿ. ನಂತರ ನಾನೇನು ಪಿಸ್ತಾನ ಕಟ್ ಮಾಡಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸ್ನ ಅದನ್ನು ಕೂಡ ಹಾಕ್ತಾಯಿದ್ದೀನಿ. 5 ರಿಂದ 6 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ ಫ್ರಿಜ್ಜಲ್ಲಿ ಕೂಡ ಇಟ್ಟು ತೆಗೆದಿಟ್ಟಿದ್ದೀನಿ ಕಡೆಗೆ. ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ. 1 ಕಪ್ ಹಾಲಲ್ಲಿ 2 ರಿಂದ 3 ಮಾವಿನ ಹಣ್ಣನ್ನು ತೆಗೆದುಕೊಂಡು ಒಂದು ಫ್ಯಾಮಿಲಿಗೆ ಆಗೋವಷ್ಟು ಐಸ್ ಕ್ರೀಮ್ನ ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು. ಇದರ ಜೊತೆಗೆ ಕಪ್ಪಲ್ಲಿ ಕೂಡ ಹಾಕಿದ್ನಲ್ಲ ಐಸ್ ಕ್ಯಾಂಡಿ ಥರ, ಈ ಥರನೂ ಮಕ್ಕಳಿದ್ದರೆ ಮಾಡಿಕೊಡ್ಬೋದು. ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.